ನಮ್ಮ ಹೆಮ್ಮೆ. ಖಂಡಿತ ನಮ್ಮ ಊರು ಅಂತ ಹೇಳುವಾಗ ನಮಗೆ ಹೆಮ್ಮೆ ಬರುವಂಥದ್ದು ಇದು ಸ್ವಾಭಾವಿಕ. ಅದೇ ರೀತಿ ನಮ್ಮ ಊರಿನ ಒಬ್ಬ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ನಾವು ಅವನನ್ನು ಮೆಚ್ಚುವಂಥದ್ದು ಕೂಡ ಸ್ವಾಭಾವಿಕ. ನಾವು ಹೇಳಿಕೊಳ್ಳೋದು ನಮ್ಮ ಊರಿನವ ಅಂತೇಳಿ. ಹಾಗೆ ಹೊರಗಿದ್ದವರಿಗೆ ಇನ್ನೂ ಹೆಚ್ಚಿಗೆ ನಮ್ಮ ಗ್ರಾಮದ ಮೇಲೆ ಅಭಿಮಾನ ಇರ್ತದೆ. ಇಲ್ಲಿ ಮುಖ್ಯವಾಗಿ ಮಾಡಬೇಕಾದಿಷ್ಟೇ ಒಟ್ಟುಗೂಡಿಸುವಂಥ ಕೆಲಸ. ಎಲ್ಲರನ್ನ ಹೊರಗಿದ್ದವರನ್ನು ಒಟ್ಟುಗೂಡಿಸಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದರೆ ಅದೆಲ್ಲ ಪಂಚಾಯತ್ ಕೆಲಸ, ಸರ್ಕಾರದ ಕೆಲಸ ಅಂತ ನಾವು ಹೇಳಲಿಕ್ಕಿಲ್ಲ. ನಮ್ಮ ಜನರ ಕೆಲಸ ಅಂತ ಹೇಳುವಂಥದ್ದು ನಮಗೆ ಬರಬೇಕು. ಯಾಕೆ ಅಂತ ಹೇಳಿದರೆ, ಹಿಂದೆ ನಾವೆಲ್ಲ ದೇವಸ್ಥಾನ ಅಥವಾ ಭಜನಾ ಮಂದಿರ ಇರ್ಬೋದು, ಶಾಲೆ ಇರ್ಬೋದು, ಮೈದಾನ ಬೇಕು ಅಂತ ಹೇಳಿದರೆ ನಾವು ಶ್ರಮದಾನ ಮಾಡ್ತಿದ್ದೆವು. ಇವತ್ತು ಆ ಶ್ರಮದಾನದ ವ್ಯವಸ್ಥೆಯೇ ತಪ್ಪಿ ಹೋಗಿದೆ. ಬಹುಶಃ ಶ್ರಮದಾನದಿಂದ ನಾವು ಊರಿಂದ ಊರಿಗೆ ಮಾರ್ಗ ಕೂಡ ಮಾಡಿದ್ದುಂಟು ಇಲ್ಲಿ ಜಾಲ್ಸೂರಲ್ಲಿ. ಆದರೆ ಈಗ ಅಂಥ ಒಂದು ವ್ಯವಸ್ಥೆ ಕಡಿಮೆ ಆಗಿದೆ. ಅಂಥದ್ದು ಬಹುಶಃ ಪುನಃ ಇದಾದರೆ, ಜನ ಒಂದಾಗುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾದರೆ ನಮ್ಮ ಒಂದು ಗ್ರಾಮ ಸಮಗ್ರ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ, ಬಹುಶಃ ನಾವು ಇಂಥ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಾಗ ನಮಗೆ ಹಣ ನಷ್ಟ ಆಗಬಹುದು, ಸಮಯ ನಷ್ಟ ಆಗಬಹುದು. ಆದರೆ ಒಂದೇ ಒಂದು ಅಂದರೆ ನಮಗೆ ತೃಪ್ತಿ ಅಂತ ಹೇಳುವಂಥದ್ದು, ಸಂತೋಷ ಅಂತ ಹೇಳುವಂಥದ್ದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಖಂಡಿತ ಸಿಗ್ತದೆ ಅಂತ ಹೇಳುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ನಮ್ಮ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಇಂಥ ಒಂದು ಚಿಂತನೆಯಲ್ಲಿ ಅವರನ್ನು ಕೂಡ ಅವರ ಜೊತೆ ಕೈ ಜೋಡಿಸುವ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಎಲ್ರಿಗೂ ವಂದಿಸಿ, ಮತ್ತು ಇಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ಎಲ್ಲ ಕಡೆ ಪಸರಿಸಿ ಅವರ ಒಂದು ಯೋಜನೆ ಏನುಂಟೋ ಅದು ಯಶಸ್ವಿಯನ್ನು ಕಾಣಲಿ ಅಂತ ಹೇಳಿ ಶುಭವನ್ನು ಅವರಿಗೆ ಹಾರೈಸ್ತಾ, ಮಾತ್ರ ಅಲ್ಲ, ಇವತ್ತು ಸುದ್ದಿ ಅಂತ ಹೇಳಿದರೆ ಡಾಕ್ಟರ್ ಶಿವಾನಂದರೊಬ್ಬರು ಮಾತ್ರ ನಮಗೆ ಕಾಣೋದಲ್ಲ. ಇವತ್ತು ಹರೀಶ್ ಬಂಟ್ವಾಳ ಇರ್ಬೋದು, ಇನ್ನು ನಮ್ಮ ಕಾಳಮನೆಯವರು ಇರ್ಬೋದು, ಅಥವಾ ಪ್ರತಿಯೊಬ್ಬರು ನಾಯರ್ಕೆರೆ ಇರ್ಬೋದು, ವಾರಣಾಸಿಯವರು ಇರ್ಬೋದು, ಹೀಗೆ ನೋಡಿದರೆ ಅವರ ಲೀಸ್ಟೇ ಭಾಳ ಇದೆ. ಎಷ್ಟು ಪ್ರಾಮಾಣಿಕವಾಗಿ ಅವರೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬಹುಶಃ ಎಲ್ಲರೂ ಡಾಕ್ಟರ್ ಶಿಷ್ಯಂದಿರೇ. ಬಹುಶಃ ಅವರೇ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ, ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಟ್ರಾವೆಲರ್ಸ್ ಬಂಗಲೋ ಇತ್ತು, ಕುದುರೆ ಲಾಯ ಇತ್ತು, ಪೆಟ್ರೋಲ್ ಬಂಕ್ ಇತ್ತು. ಆದರೆ ಅದನ್ನು ಆಗಿನ ಕಾಲದಲ್ಲೇ ಬ್ರಿಟಿಷರು ಜಾಲ್ಸೂರನ್ನು ಒಂದು ಜಂಕ್ಷನ್ ಪ್ಲೇಸ್ ಅಂತ ಗುರುತಿಸಿದ್ದಾರೆ. ಶಿವಾನಂದರು ಗುರುತಿಸಿದ ಮೊದಲೇ ಜಾಲ್ಸೂರನ್ನು ಜಂಕ್ಷನ್ ಪ್ಲೇಸ್. ಈಗಲೂ ಕೂಡ ವರ್ಲ್ಡ್ ಟ್ರಾವೆಲ್ ಮಾಡುವವರು ಜಾಲ್ಸೂರಿಗೆ ಪೆಟ್ರೋಲ್ ಬಂಕಿಗೆ ಬರ್ತಾರೆ. ಅದನ್ನು ನೋಡಿಕೊಂಡು ವರ್ಲ್ಡ್ ಮ್ಯಾಪ್ ನೋಡಿ. ಆವಾಗ ಬರ್ಮಾ ಶೆಲ್ ಅಂತ ಇತ್ತು, ಭಾರತ ಪೆಟ್ರೋಲಿಯಂ ಅಲ್ಲ, ಬರ್ಮಾ ಶೆಲ್ ಅಂತ ಇತ್ತು. ಅದು ಹಾಗೆ ನೆನೆಗುದಿಗೆ ಬಿದ್ದು 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 ಈಗ ಸ್ವಲ್ಪ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಜಾಲ್ಸೂರು ಮೇಲೆ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ನಮ್ಮ ಕಮ್ಯುನಿಕೇಷನ್ ಗ್ಯಾಪ್, ಇತ್ತೀಚಿನ ಜನ್ರೇಷನ್ ಗ್ಯಾಪ್ ಗೊತ್ತಾಗೋದಿಲ್ಲ ಯಾರಿಗೂ. ಆ ಹಳಬರೆಲ್ಲ ಹೋದ ಮೇಲೆ ಇತ್ತೀಚಿನ ಮತ್ತೆ ನಮ್ಮ ಮಕ್ಕಳೆಲ್ಲ ಫಾರಿನಿಗೆ ಹೋಗ್ಲಿಕ್ಕಾಯ್ತು ಎಲ್ಲ ಅಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ಇಹಲೋಕ ಬಿಟ್ಟರೆ ನೀರು ಬಿಡಲಿಕ್ಕೆ ಗತಿ ಇಲ್ಲ, ಅಲ್ಲಿವರೆಗೆ ಇದ್ದೆ. ಮತ್ತು ನಮಗೆ ಮಕ್ಕಳು ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಈಗ ಬಂದು ಬಂದು ಲಿವಿಂಗ್ ಟುಗೆದರಿಗೆ ಮುಟ್ಟಿದ್ದೇವೆ. ಮತ್ತು ಈಗ ನಾವು ಅಭಿವೃದ್ಧಿ ಯಾವುದು? ನಮ್ಮ ಗ್ರಾಮ ನಮ್ಮ ಇದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಸೇರಿ ಇದನ್ನು ಅಭಿವೃದ್ಧಿ ಮಾಡಬೇಕು. ಇದು ನಮ್ಮದು ಎಂಬ ಭಾವನೆ ಫಸ್ಟ್ ಆಫ್ ಆಲ್ ನಮಗೆ ಬರಬೇಕು. ಜಾಲಸೂರು ನಮ್ಮದು. ನಾನು ಜಾಲಸೂರು ನೋಡಿ 1983 ಆಗಸ್ಟ್ 19ಕ್ಕೆ ನನ್ನ ಬೆನಕ ಬೇಕರಿಸಿ ಉದ್ಘಾಟನೆ ಮಾಡಿದೆ. ಆವಾಗ ನಾನು ಕೇವಲ ಮರಸಂಕ ಶಂಭಟ್ರ ಮಗ ಅಂತ ಅಷ್ಟೇ ಗೊತ್ತಿದ್ದರು. ಆಮೇಲೆ ಇವರೆಲ್ಲರ ಪರಿಚಯ ಆಗಿ ಲಾಸ್ಟಿಗೆ ಈಗ ಬೆನಕ ಭಟ್ರು ಅಂತ ಹೇಳಿ ಮುಟ್ಟಿದ್ದೇನೆ. ಹೆಸರು ಗೊತ್ತಿಲ್ಲ ಯಾರಿಗೆ, ಬೆನಕ ಭಟ್ರು ಎಲ್ಲರಿಗೂ ಗೊತ್ತಿರೋದು ಬೆನಕ ಭಟ್ರು. ಹೀಗೆ ನಾನು ಕೆಲವು ಕಡೆ ದೂರ ಹೋದಾಗ ಅವರು ಒಂದು ನಮಸ್ಕಾರ ಗೊತ್ತಿಲ್ಲ, ಇಲ್ಲಿ ಪೆಟ್ರೋಲ್ ಬಂಕ್ ತಿರುಪತಿ ಬೆನಕ ಭಟ್ರು ಅಂತ ನನಗೆ ಗೊತ್ತಿಲ್ಲ ಅವರನ್ನು. ಅಷ್ಟು ಪರಿಚಯಕ್ಕೆ ಬಿದ್ದಿದೆ. ಅದೆಲ್ಲ ಆ ಥರ ಪರಿಚಯಕ್ಕೆ ಬರಬೇಕಾದ್ರೆ ಇಂಥವರ
ಸ್ನೇಹ ಪಡ್ಕೊಂಡು ಇವರು ಮಾಡುವಂಥ ಕೆಲಸಕ್ಕೆ ನಾವು ಸಹಕರಿಸಿ ಮುಂದುವರಿದರೆ ಖಂಡಿತ ನಾವು ಮುಂದುವರಿತೇವೆ. ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಖಂಡಿತ ಆಗ್ತದೆ. ಅದಾಗಲಿ, ಅದು ಎಂಥ ಶುಭ ಹಾರೈಕೆ ಮಾತು ನಿಲ್ಲಿಸ್ತೇನೆ. ನಮ್ಮ ಜಾಸೂನವ್ರು ಎಲ್ಲಿ ಹೋದರೂ ಕೂಡ ನಮ್ಮ ಊರಿಗೆ ಬನ್ನಿ ಮಾರ್ರೆ, ನಮ್ಮೂರಿಗೆ ಬನ್ನಿ, ನಮ್ಮೂರು ನೋಡಿ, ನಮ್ಮೂರು ಹೇಗುಂಟು ನೋಡಿ, ನಮ್ಮೂರಿನ ರಸ್ತೆಗಳು ಹೇಗಿದೆ ನೋಡಿ, ಶುಚಿತ್ವ ಹೇಗುಂಟು ನೋಡಿ, ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ, ನಮ್ಮಲ್ಲಿ ಶಿಕ್ಷಣ ಹೇಗುಂಟು ನೋಡಿ, ನಮ್ಮಲ್ಲಿ ಗ್ರೀನರಿ ಹೇಗಿದೆ ನೋಡಿ, ನಮ್ಮಲ್ಲಿ ಹಣ್ಣು ಪೊರ್ಲು ಹೇಗಿದೆ ನೋಡಿ, ಏನೆಲ್ಲ ಉದ್ಯಮ ಇದೆ ನೋಡಿ. ಇದನ್ನು ಹೇಳಿದರೆ ನಮ್ಮ ಊರಿಗೆ ಬಂದಾಗ ನಮ್ಮ ಊರು ಅಂತ ಹೇಳಿದ್ರೆ ಅದಕ್ಕೆ ಜಾಸೂರೊಂದು ಊರು ಮಾರ. ಅಲ್ಲಿ ಏನು, ಅಲ್ಲಿ ಎಲ್ಲರೂ ಉದ್ಯೋಗ ಉಂಟು, ಎಲ್ಲರೂ ಸಂಪಾದನೆ ಮಾಡ್ತಾರೆ, ಎಲ್ಲರಿಗೂ ವ್ಯವಸ್ಥೆಗಳಿದೆ. ಆದರೆ ನಾನು ಕೇಳೋದು, ಜಾಸೂರಿನ ಜನರಿಗೆ ನಿಮ್ಮಲ್ಲಿ ನಿಮ್ಮ ಚಿಂತನೆಯಲ್ಲಿ ನಿಮಗೆ ಕಂಡ ಹಾಗೆ ಈ ಜಾಸೂರು ಒಂದು ನಿಮಗೆ ಬದುಕಲಿಕ್ಕೆ ಒಳ್ಳೆಯ ಊರಾಗಿರಬೇಕು, ನಿಮ್ಮವರಿಗೆ ಬದುಕಲಿಕ್ಕೆ ಬರಬೇಕು. ನಿಮ್ಮವರು ಹೊರಗೆ ಯಾರು ನಿಮ್ಮ ಕುಟುಂಬದಲ್ಲಿ ನಿಮ್ಮಲ್ಲಿ ಬರಲಿಕ್ಕೆ ಇಷ್ಟಪಡಬೇಕು, ಅಥವಾ ನಿಮ್ಮ ಮನೆಯವರು, ಬೇರೆಲ್ಲರೂ ಬಿಡುವ, ನಿಮ್ಮ ಮನೆಯವರು ಪುನಃ ಊರಿಗೆ ಬರ್ತೇನೆ ಅಂತ ಅವ್ರು ಊರಿಗೆ ಬಂದು ಸೆಟ್ಲ್ ಆಗಬೇಕು. ಇಲ್ಲಿ ಸೆಟ್ಲ್ ಆಗಬೇಕಂತ ಹೇಳ್ತಾರೆ, ಇಲ್ಲಿ ಶಾಲೆ ಇಲ್ಲ, ಹೇಗೆ ಬರೋದು? ಶಾಲೆಯಲ್ಲಿ ಹೇಗೆ ಬರೋದು? ಇಲ್ಲಿಗೆ ಸಣ್ಣ ಮಕ್ಕಳಿದ್ದಾರೆ, ಅವರು ವಿದ್ಯೆ ಆಗಬೇಕು, ಎಲ್ಲಿ ಹೋಗ್ತಾರೆ ಅವರು? ಮಂಗಳೂರು, ಬೆಂಗಳೂರಿಗೆ. ಇದು ಬೇಕಾ? ನಿಮಗೆ ಕುಟುಂಬ ಬೇಕು, ಮಕ್ಕಳಿಗೆ ಬದುಕಬೇಕು, ಅವ್ರು ಬರ್ತಾ ಇಲ್ಲ. ಯಾಕೆ? ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಂಗಳೂರಲ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಬೆಂಗಳೂರಲ್ಲಿ. ಸಣ್ಣ ವಿಷಯ ಇದು. ಊರಿನ ಜನರಿಗೆ ಯೋಚನೆ ಮಾಡಿದರೆ ಒಂದು ವಿದ್ಯಾಭ್ಯಾಸದ ಕೇಂದ್ರ ಆಗೋದು ಸಮಸ್ಯೆ ಅಲ್ಲ, ಊರೊಂದು ಒಳ್ಳೆ ಅಭಿವೃದ್ಧಿ ಆಗೋ ಸಮಸ್ಯೆ ಅಲ್ಲ. ಈ ಜಾಸೂರು ಇಡೀ ಜಾಸೂರನ್ನು ನಾವು ಮನಸ್ಸು ಮಾಡಿದರೆ ಇಡೀ ಜಾಸೂರನ್ನು ಹಸಿರುಮಯ ಮಾಡೋದು. ಹಸಿರುಮಯ ಅಂದ್ರೇನು? ಅಲ್ಲಲ್ಲಿ ಗಿಡ, ಅಲ್ಲಿ ಹುಲ್ಲು, ಅಲ್ಲಿ ಹಣ್ಣಿನ ಗಿಡ, ಹೂವಿನ ಗಿಡ, ಅವರವರ ಮನೆ ಬದಿಯಲ್ಲಿ ಮಾಡಿದರೆ ಆಯಿತು, ಅವರ ರಸ್ತೆ ಬದಿಯಲ್ಲಿ ಮಾಡಿದರೆ ಆಯಿತು. ಇಡೀ ಜಾಸೂರನ್ನೇ ಒಂದು ಜಗತ್ತಿಗೆ ಒಂದು ತೋರಿಸೋದು ಮಾಡ್ತೀರಾ? ಜಗತ್ತಿಗೆ ಒಂದು ದಾಖಲೆ ಮಾಡ್ಬೋದಾ? ನೀವು ಇವತ್ತು ನಿರ್ಣಯ ಮಾಡಿ. ಎಲ್ಲಿ ಕೂಡ ನೆಲ ಕಾಣಲಿಕ್ಕಿಲ್ಲ, ಜಾಸೂರಿನಲ್ಲಿ ನೆಲ ಕಾಣಲಿಕ್ಕಿಲ್ಲ, ಮಣ್ಣು ನೀರು ಹರಿದು ಹೋಗ್ಲಿಕ್ಕಿಲ್ಲ. ಎಲ್ಲ ಕಡೆ ಗ್ರೀನ್ ಇದೆ, ಎಲ್ಲ ಕಡೆ ಹಸಿರಿದೆ. ಹಸಿರು ಅಂದರೆ ಗಿಡಗಳ ಉತ್ಪನ್ನಗಳಿದೆ. ಅಲ್ಲಲ್ಲಿ ಸಣ್ಣ ಹಣ್ಣಿನ ಗಿಡ, ಒಬ್ಬ ಸೀಬೆ ಗಿಡ ಕಾಡುತ್ತಾರೆ, ಇನ್ನೊಬ್ಬ ಇನ್ನೊಂದು ಬೇರೆ ಹಣ್ಣಿನ ಗಿಡ ನಾಡ್ತಾರೆ, ಇನ್ನೊಬ್ಬ ಬೇರೆ ಹಣ್ಣು ನಾಡ್ತಾರೆ, ಬೇರೆ ಬೇರೆ ಹಣ್ಣಿನ ಗಿಡಗಳಿರ್ತದೆ, ಹೂವಿನ ಗಿಡಗಳುಂಟು. ಏನು ಕಷ್ಟ? ನಿಮ್ಮ ಪರಿಸ್ಥಿತಿಯಲ್ಲಿ ಮಾಡಿ. ಜಾಸೂರನ್ನು ಇವತ್ತು ನಿರ್ಣಯ ತಗೊಳ್ಳಿ. MS ಭಟ್ರು ಅವರಿಗೆ ನಾನು ನೇತೃತ್ವ ಕೊಡ್ತೇನೆ. ಜಾಸೂರನ್ನೊಂದು ಜಗತ್ತಿಗೆ ಅನೌನ್ಸ್ ಮಾಡ್ತೇನೆ. ಗ್ರೀನ್ ಒಂದು ಊರಲ್ಲಿ, ತಾಲೂಕು ಗ್ರಾಮ ಪಂಚಾಯತಲ್ಲಿ, ಅಲ್ಲಿ ಎಲ್ಲಿ ಹೋದ್ರು ಗ್ರೀನೇ. ಅದೇನು ಹುಲ್ಲಾದ ಬೆಳೆಯುತ್ತೆ, ಗ್ರೀನ್ ಇರಲಿ. ಇದು ಪೊಲ್ಯೂಷನ್ ಕಡಿಮೆ ಆಗ್ತದೆ, ಇಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತದೆ, ಆರೋಗ್ಯ ಜಾಸ್ತಿ ಆಗ್ತದೆ. ಇಲ್ಲಿ ಜಾಸೂರಿಗೆ ಬಂದ ಹೇಳ್ತಾನೆ, ಜಾಸೂರು ಭಾರಿ ಒಳ್ಳೆ ಊರು ಮಾರ. ಅಲ್ಲಿ ಎಂತ ಹೋದರೂ ಸಸ್ಯ ಸಂಬಂಧ. ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು, ಅದು ಮಾಡಲಿಕ್ಕೆ ಸ್ವಚ್ಛ ಗ್ರಾಮ. ಅಲ್ಲಿ ಇಲ್ಲೊಂದು ಕಸ ಇಲ್ಲ, ಅಲ್ಲಿ ಗಲೀಜಿಲ್ಲ, ಅಲ್ಲಿ ನೀರು ಮಳೆಗಾಲದಲ್ಲಿ ಚೆನ್ನಾಗಿ ಹೋಗ್ತದೆ. ಈಗ ಸ್ವಚ್ಛ ಮಾಡಲಿಕ್ಕೆ ಯಾರು ಬೇಕು? ಸ್ವಚ್ಛ ಗ್ರಾಮದ ಇಟ್ಕೊಳ್ಳಿಕ್ಕೆ ಯಾರು ಬೇಕು? ಅಲ್ಲಿ ಮಲೇರಿಯಾ ಕಾಯಿಲೆ ಬರೋದಿಲ್ಲ, ಅಲ್ಲಿ ಜಾಂಡಿಸ್ ಬರೋದಿಲ್ಲ. ಸ್ವಚ್ಛ ಗ್ರಾಮದ ಕಾಯಿಲೆಗಳು ಬರೋದಿಲ್ಲ. ನೀವೆಲ್ಲರೂ ಆರೋಗ್ಯವಂತರಾಗಿರ್ತೀರಿ. ಸ್ವಚ್ಛ ಗ್ರಾಮ ಆದರೆ ಊರಿಗೆ ಸ್ವಚ್ಛವ? ಕಣ್ಣಿಗೆ ಸ್ವಚ್ಛವಲ್ಲ, ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ, ಒಳ್ಳೆ ಗಾಳಿ ಬರ್ತದೆ. ಈಗ ಯೋಚನೆ ಮಾಡಿ, ಸ್ವಚ್ಛ ಗ್ರಾಮ ಆಗಲಿಕ್ಕೆ ಯಾರು ಗೌರ್ಮೆಂಟ್ ಮಾಡೋದಾ? ಸರ್ಕಾರದ ಪಂಚಾಯತ್ ಯೋಜನೆ, ಫೆಸಿಲಿಟೀಸ್ ಪಂಚಾಯತ್ ಕೊಡೋದು, ಮಾಡಬೇಕಾದ್ದು ಯಾರು? ಗ್ರಾಮಸ್ಥರು. ಸೊ ಈ ಗ್ರಾಮಸ್ಥರು ಇವತ್ತು ನಮ್ಮ ಗ್ರಾಮ ಬಗ್ಗೆ ಯೋಚನೆ ಮಾಡಿದರೆ ಈ ಊರಿಗೆ ಏನು ಬೇಕು ಅಂತ ಯೋಚನೆ ಮಾಡೋದು ನಿಮ್ಮದು. ಅದಕ್ಕೆ ನಾವು ಚಿತ್ರಣ ಕೊಟ್ಟೆವು, ಫೋಟೋ ಕೊಟ್ಟೆವು, ವಿಡಿಯೋ ಕೊಟ್ಟೆವು. ಯಾಕೆ ಗೊತ್ತಾ? ಇವತ್ತಿನ ದಿವಸಕ್ಕೆ ಜಾಸೂರು ಹೇಗೆ ಉಂಟು ದಾಖಲೆಗೆ ನನಗೆ ಗೊತ್ತಿಲ್ಲ, ನಾಳೆ ಬದಲಾಗ್ಬೋದು. ಇವತ್ತು ಈ ದಿವಸಕ್ಕೆ 30ನೇ ಈ ಶನಿವಾರ ಇಸ್ವಿಯಲ್ಲಿ ಇದಕ್ಕೆ ಇವತ್ತು ಜಾಸೂರು ಹೇಗಿದೆ ದಾಖಲೆ ನಿಮಗೆ, ನನಗೆಲ್ಲ. ನಿಮಗೆ ರೆಕಾರ್ಡ್ ಕೊಡ್ತೇವೆ. ನೋಡಿ, ನಮ್ಮ ಶಾಲೆ ಹೇಗಿತ್ತು ಈ ಇಸ್ವಿಯಲ್ಲಿ, ಈ ಇಸ್ವಿಯಲ್ಲಿ ನಮ್ಮ ಇದು ಊರು ಹೇಗಿತ್ತು, ಈಗ ಹೇಗೆ ಬದಲಿಸಿದ್ದೇವೆ ನೋಡಿ. ಇದು ಬದಲಾವಣೆ. ಒಂದು ಮುಖ್ಯ ಕಾರಣ ಯಶಸ್ವಿ ಕಾಳಮನೆ. ಯಾಕೆಂದರೆ ಒಂದು ಯಶಸ್ವಿ ಆಗಬೇಕು, ಅವರ ಹೆಸರಿನಾಗಿ ಯಶಸ್ವಿ ಆಗಬೇಕು. ಯಶಸ್ವಿ ಆಗಬೇಕಾದ್ರೆ ಏನು ಬೇಕು? ಒಂದು ಇನ್ವಾಲ್ವ್ಮೆಂಟ್ ಇದ್ದವರು ಬೇಕು, ನಂಬಿಕೆ ಇದ್ದವರು ಬೇಕು. ಯಾಕೆ ಹೇಳಿದ್ರು? ನಮ್ಮವರೆಲ್ಲ ನಂಬಿಕೆ ಇರೋರು ಬೇಕು. ನಂಬಿಕೆ ಇದ್ದವರು ಇದ್ದರೆ ಸ್ಟಾರ್ಟ್ ಪ್ರಾರಂಭ ಆಗ್ತಿಲ್ಲ. ನಾನು ಹೇಳಿದೆಲ್ಲ ತುಂಬ ಕಾರ್ಯಕ್ರಮ ಫೇಲಿಯರ್ ಆಗಿದೆ. ನಂಬಿಕೆ ಇದ್ದಾಗ ಯಶಸ್ವಿ ಕಾಳಮನೆ ಮತ್ತು ಇಲ್ಲಿ ಜಾಸೂರಿನ ತಂಡ ನಮ್ಮ ತುಂಬ ಜನ ಹುಡುಗಿದ್ದಾರೆ, ವಿನಯ್ ಇದ್ದಾರೆ, ಜಾಸೂರು ಇದ್ದಾರೆ, ಎಲ್ಲ ತುಂಬ ಜನ ಇದ್ದಾರೆ. ಅವರೆಲ್ಲರಿಗೆ ಹೇಳಿದೆ ಇದು ಒಳ್ಳೆ ಕಾರ್ಯಕ್ರಮ, ಜಾಸೂರಲ್ಲೇ ಪ್ರಾರಂಭ ಮಾಡಿ. ಒಳ್ಳೆ ಕಾರ್ಯಕ್ರಮ ಪ್ರಾರಂಭ ಆದರೆ ಅದು ನಿರಂತರ ನಡೀತಾ ಹೋದರೆ ಅದು ಬೇರೆ ಕಡೆಯವರು ತಗೊಳ್ತಾರೆ, ಬೇರೆ ಕಡೆಯವರಿಗೆ ಕಾಣಬೇಕು ಜಾಸೂರು ಭಾರಿ ಇಂಪ್ರೂವ್ ಆಗಿದೆ, ಜಾಸೂರು ಹೇಗೆ ಆಗಿದೆ ಅಂತ ಕೂಡ ಬೇರೆಯವರು ಮಾಡ್ತಾರೆ. ಹಾಗೆ ಯಶಸ್ವಿ ಕಾಳಮನೆ ಇವತ್ತು ಫೋನ್ ಮಾಡುವಾಗ ನಾನು 2 ಗಂಟೆಗೆ, ಆ್ಯಕ್ಚುಲಿ ನಾನು ಲೇಟಾಗಿ ಬರೋದು, ಜಾಕ್ಸದ್ದು ಲೇಟಾಗಿ ಬರೋದು, ಕಾರ್ಯಕ್ರಮ ಅರ್ಧಕ್ಕೆ ಬರೋದು. ಇವತ್ತು ಎಲ್ಲರಿಗಿಂತ ಮುಂಚೆ ಬಂದೆ, ಯಾಕೆಂದರೆ ನನ್ನ ಕ್ಯಾಮರಾ ಅಲ್ಲಿತ್ತು. ಅವರು 4 ಸರ್ತಿ ಫೋನ್ ಮಾಡಿದ್ದಾರೆ, ಬರ್ತೀರಲ್ಲ, ಎಷ್ಟು ಗಂಟೆಗೆ ಹೊರಟಿದ್ದೀರಾ, ಎಷ್ಟು ಗಂಟೆ ಅಂದರೆ ಏನರ್ಥ?
ಏನರ್ಥ ಅಂದರೆ ನಮ್ಮದೇ ಕಾರ್ಯಕ್ರಮ, ನಾನು ಬರಬೇಕು, ಆದರೆ ನನ್ನದೇ ಕಾರ್ಯಕ್ರಮ ಆದರೂ ನಾನೇ ಬರಬೇಕಾದ್ರೂ ಯಶಸ್ವಿ ಕಾಲ ಮೇಲೆ ಜಾಗೃತಿ ತಗೊಂಡಿದ್ದೆ. ಇದು ಒಂದು ಯಶಸ್ವಿಗೆ ಕಾರಣ. ಹೇಗೆ ನಾವು ಕಾಳಜಿ ತಗೊಳ್ತೇವ ಇದು ಓಕೆ, ಅದು ಯಶಸ್ವಿ ಆಗ್ತದೆ. ಹಾಗೆ ಇಲ್ಲಿ ಒಳ್ಳೆ ತಂಡ ಇದೆ, ನಿಮ್ಮ ಟೀಮ್ ಇದೆ, ನಮಗೆಲ್ಲರ ಮೇಲೆ ಅಭಿಮಾನ ಉಂಟು. ನಾನು ಯಾರ ಹೆಸರು ಹೇಳಿದರೆ ಬಿಟ್ಟು ಅಂತ ಆಗೋದು ಬೇಡ. ನಮ್ಮ ಪ್ರೆಸ್ ಅಂದರೆ ನಮ್ಮ ಪ್ರೆಸ್ನವರಿದ್ದಾರೆ, ಭಾಳ ಆತ್ಮೀಯರು, ತುಂಬ ಜನ ಎಲ್ಲರೂ ಆತ್ಮೀಯರೇ. ನನಗೆ ನೇತೃತ್ವ ಕೊಡಬಲ್ಲೆ, ಯಾಕೆಂದರೆ MS ಭಟ್ರು ಮಾತಾಡ್ತಾರೆ ಮತ್ತು ವಿವರಣೆ ಕೊಡ್ತಾರೆ. ಈ ವಿಷಯ MS ಭಟ್ರು ಗೊತ್ತಾದರೆ ನಾನು ಜಾಸ್ತಿ ಗೊತ್ತಾದಾಗೆ. ಅಂದರೆ ನನಗೆ ವಿಶ್ವಾಸ ಎಂದರೆ ನಾವು ಏನು ಹೇಳ್ತೇವ ಅದರಲ್ಲಿ ವಿಶ್ವಾಸವನ್ನು ತಗೊಂಡು MS ಭಟ್ರ ಮಾತಿಗೆ ಜನರಲ್ಲಿ ವಿಶ್ವಾಸ ಇದೆ. ವೇದಿಕೆ ಅಧಿಕಾರಿಗಳು MS ಭಟ್ರು ಅಂತ ಹೇಳಿದ್ರೆ ಜನ ನಂಬ್ತಾರೆ. ಅದಕ್ಕಾಗಿ ನಾವು ಹೇಳಿದ ವಿಶ್ವಾಸದ ಮಾತು ಜನರಿಗೆ ಮುಟ್ಟಬೇಕಾದ್ರೆ ಅದು ಇಲ್ಲಿಯ ಜನಗೆ ಬೇಕು. ಹಾಗಾಗಿ ನಾನು ಭಾಳ ಹೆಮ್ಮೆಯಿಂದ ಜಾಸುಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ವಿಶೇಷವಾಗಿ ನನ್ನ ತಂಡಕ್ಕೆ, ನನ್ನ ತಂಡ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಕೊಡ್ತೇನೆ. ಫಸ್ಟಿಗೆ ನನ್ನ ಚಪ್ಪಾಳೆ ನನ್ನ ತಂಡಕ್ಕೆ, ಅದು ಮೊದಲ ಅಭಿನಂದನೆ, ಯಾಕೆಂದರೆ ಯಶಸ್ವಿ ಆಗ್ತದೆ. ಎರಡನೇದು MS ಭಟ್ರಿಗೆ ಮತ್ತು ನಮ್ಮ ತಂಡಕ್ಕೆ ಮತ್ತು ಎಲ್ಲ ಸೇರಿದವರು ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ. ಇನ್ನು ನಿಮ್ಮ ಕಾರ್ಯಕ್ರಮ ಅಂತ ಹೇಳ್ತಾ ನೀವು ಏನು ಹೇಳ್ತೀರ ಅದರ ಮೇಲೆ ನಾವು ಪ್ರಶ್ನೋತ್ತರ ತಗೊಳ್ಳುವ. ವಾರ ನಿಮ್ಮ ಬಗ್ಗೆ ಮಾತಾಡ್ತೇವೆ, ಸ್ಟುಡಿಯೋದಲ್ಲಿ ತಿಂಗಳಿಗೊಮ್ಮೆ ನ್ಯೂಸ್ ಹಾಕ್ತೇವೆ, ಪ್ರತಿ ತಿಂಗಳ ಬೆಳವಣಿಗೆ ಚಾನಲಲ್ಲಿ ತಗೊಳ್ತೇವೆ, ಪತ್ರಿಕೆಯಲ್ಲಿ ಹಾಕ್ತೇವೆ. ಪ್ರತಿ ತಿಂಗಳು ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಯಿತು ಅದು ನ್ಯೂಸನ್ನು ಕೊಡಿ ನಮಗೆ. ಪತ್ರಿಕೆಯಲ್ಲಿ ಜಾಸುನ ಬಗ್ಗೆ ಬರೀತೇವೆ, ಚಾನಲ್ಗೆ ತಗೊಂಡು ಸ್ಟೋರಿ ಮಾಡಿಬಿಡ್ತೇವೆ. ನೀವು ಹೋದಲ್ಲಿ ನೋಡ್ತಾ ಇರೋದು ಅಭಿವೃದ್ಧಿ ಹೇಗಾಯ್ತಾ, ಮಾಧ್ಯಮವಾಗಿ ನಿಮ್ಮೊಟ್ಟಿಗೆ ನಾವು ಇರ್ತೇವೆ. ಅದಕ್ಕೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸಿ ನನ್ನ ಮಾತನ್ನಿಸ್ತೇನೆ. ವಂದನೆ. ಬಹುಶಃ ಇವತ್ತು ಸುದ್ದಿ ಅರಿವು ಕೃಷಿ ಕೇಂದ್ರ ಇದರ ವತಿಯಿಂದ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ನಮ್ಮ ಊರಲ್ಲೇ ಆಯೋಜಿಸಿರುವಂಥದ್ದು ನಮ್ಮೆಲ್ಲರಿಗೂ ಖಂಡಿತವಾಗಿಯೂ ಜಾಲ್ಸೂರಿನವಳಾಗಿ ನನಗೆ ಇದೊಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಡಾಕ್ಟರ್ ಶಿವಾನಂದರು ಹೇಳಿದಾಗೆ ಸ್ವಚ್ಛತೆ ಬಗ್ಗೆ ನಮ್ಮ ಮೊಮ್ಮಗಳು ಅಂದರೆ ಕೊರೋನಾ ಟೈಮಲ್ಲಿ ಅವಳ ಮಗು ಆದ್ದು ನಂತರ ಅವರು 2.5-3 ವರ್ಷ ಆಗುವಾಗ ನಮ್ಮ ಊರಿಗೆ ಬಂದರು. ಅವಳು ಬಹುಶಃ ಇಂಗ್ಲೆಂಡಲ್ಲಿ ಸ್ವಚ್ಛತೆ ಅಂದರೆ ಅವರ ಮನೆ ಇಳಿದ್ರೆ ಗಾರ್ಡನ್, ಲಾನ್ ಅಥವಾ ಕಾಂಕ್ರೀಟ್ ಅದನ್ನು ಬಿಟ್ಟು ಅವಳು ಎಲ್ಲಿಯೂ ಈ ಡರ್ಟಿ ಜಾಗ ಅಂತ ಹೇಳುವಂತನ್ನು ಕಂಡೇ ಇರಲಿಲ್ಲ. ನಮ್ಮ ಮನೆಗೆ ಬಂದು ಒಂದು 4-5 ದಿನ ಮನೆ ಒಳಗೆ ಬಿಟ್ಟು ಅಂಗಳದಲ್ಲಿ ಇಳಿತಿರ್ಲಿಲ್ಲ. ಡರ್ಟಿ 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 ಅಂತ ಹೇಳಿಕೊಂಡಿದ್ಲು. ಒಂದು ದಿನ ನಾನು ಅವಳನ್ನು ತೋಟಕ್ಕೆ ನಾನು ಮತ್ತು ಜಾಕಿಯವರು ಕರ್ಕೊಂಡೋಗಿ ನಾವಿಬ್ಬರು ಅಡಿಕೆ ಹಾಕುವುದನ್ನು ನೋಡಿ ಅವಳು ಕೂಡ ಅಡಿಕೆ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ಲು. ಭಾಳ ಖುಷಿ ಪಟ್ಲು. ಆ ನಂತರ UK ಹೋದ ಮೇಲೆ ನೀನು ಇಂಡಿಯಾಕ್ಕೆ ಬರ್ತೀಯ ಮಗು ಅಂತ ಕೇಳಿದರೆ, ಇಲ್ಲ ಇಂಡಿಯಾ ಡರ್ಟಿ, ನನಗೆ ಸೊಳ್ಳೆ ಕಚ್ಚುತ್ತದೆ, ತೋಟಕ್ಕೆ ಹೋಗುವನ ಅಂತ ಹೇಳುವಾಗ ಭಾಳ ಖುಷಿಪಟ್ಟು, ತೋಟಕ್ಕೆ ಹೋಗೋಣಮ್ಮ ಅಂತ ಹೇಳಿ ಭಾಳ ಖುಷಿಪಟ್ಟು ನನ್ನೊಟ್ಟಿಗೆ ಇಂಡಿಯಾಕ್ಕೆ ಬರ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಬಹುಶಃ ಅದು ಕೂಡ ನಾವು ಅವರನ್ನು ಹೇಗೆ ಅಟ್ರಾಕ್ಟ್ ಮಾಡ್ಬೋದು ನಮ್ಮ ಮನೆ ನಮ್ಮ ಗ್ರಾಮವನ್ನು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಇನ್ನು ಈ ಒಂದು ಕಾರ್ಯಕ್ರಮ ಜಾಲ್ಸೂರಲ್ಲಿ ಆದ್ದು ಮುಂದಿನ ದಿನಗಳಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಹಾರೈಸ್ತೇನೆ. ವಂದನೆ. ಡಿಜಿಟಲ್ ಮಾಧ್ಯಮ ಯುಗದಲ್ಲಿ ಇವತ್ತು ಎಲ್ಲವೂ ಕ್ಷಣಕ್ಕೆ ಕಾಣ್ತದೆ. ಆದರೆ ಇವತ್ತು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪತ್ರಿಕೆಗಳೇ ಬಂದಾಗುವ ಸ್ಥಿತಿಯಲ್ಲಿ ತಲುಪಿರುವಾಗ ನಮ್ಮ ಊರಿನ ಹೆಮ್ಮೆಯ ಸುದ್ದಿ ಪತ್ರಿಕೆ ಪ್ರತಿದಿನ ಪ್ರತಿಕ್ಷಣ ಆಗುವಂಥ ವಿಚಾರಗಳನ್ನು ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿ, ಸುದ್ದಿ ನ್ಯೂಸಿನಲ್ಲಿ ಬಿತ್ತರಿಸಿ, ನಮ್ಮೂರಿನಲ್ಲಿ ಏನೆಲ್ಲ ನನಗೆ ಆಶ್ಚರ್ಯ ಆಯಿತು. ನಾನು ಪಂಚಾಯತಿಯಲ್ಲಿ 5 ವರ್ಷ 10 ವರ್ಷ ಕೆಲಸ ಮಾಡಿದ್ರು ಕೂಡ ಜಾಕಿಯವರ ಜೊತೆಗೆ ಕೂಡ ಕೆಲಸ ಮಾಡಿದ್ದೇವೆ. ಕೆಲವು ವಿಚಾರಗಳು ಆ ಸ್ಕ್ರೀನ್ನಲ್ಲಿ ಬಂದಾಗ ಇಂಥದ್ದು ಒಂದು ನಮಗೆ ಗೊತ್ತಿತ್ತು, ಆದರೂ ಪುನಃ ನೆನಪಿಸುವಂಥ ಕಾರ್ಯಕ್ರಮವನ್ನು ಸುದ್ದಿಯವರು ಮಾಡಿದ್ದಾರೆ. ನಮ್ಮ ಊರು ನಮ್ಮ ಹೆಮ್ಮೆ, ನಿಜವಾಗ್ಲೂ ಹೆಮ್ಮೆ ಇದೆ. ಈಗ ತಾಲೂಕಿನಾದ್ಯಂತ ಸಾಧಾರಣ ಎಲ್ಲ ಗ್ರಾಮದಲ್ಲಿ ನಮಗೆ ಸ್ವಲ್ಪ ಪರಿಚಯ, ಜನಗಳು ಅಲ್ಲಿ ಇಲ್ಲಿ ಎಲ್ಲ ಪರಿಚಯ ಇದೆ. ಹಾಗೆ ನಮ್ಮ ಊರಿನ ಬಗ್ಗೆ ನಿಜವಾಗ್ಲಿ ಅವರ ಅಲ್ಲಿಂದ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ನಾವು ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಗ್ರಾಮದ ಅಭಿವೃದ್ಧಿ ಮತ್ತು ಅದರ ಮೂಲಕ ತಾಲೂಕಿನ ಅಭಿವೃದ್ಧಿ ಆಗುವಂಥ ಒಂದು ಚಿಂತನೆಯ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು ವಿಶೇಷ ಅಂತ ಅನಿಸ್ತದೆ. ಇದರಲ್ಲಿ ನಾವು ಕೂಡ ಭಾಗಿಯಾಗಿರುವುದು ದೊಡ್ಡ ವಿಷಯ. ನಮ್ಮ ಸೋಣಂಗೇರಿಯಲ್ಲಿ ಈಗಾಗಲೇ ಇದರ ಬಗ್ಗೆ ಏನು ನಮ್ಮ ಸೋಣಂಗೇರಿ ಬೆಳ್ಳಾರಿ ರೋಡಿನಲ್ಲಿ ಜಂಕ್ಷನಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು, ಏನಾದರೂ ಬೇರೆ ಕಡೆ ಅದು ಕೂಡ ಇನ್ನು ಪಂಚಾಯತ್ ಮಟ್ಟದಿಂದ ತೆಗೆದಿದ್ದಾರಾ ಇಲ್ವೋ ಗೊತ್ತಿಲ್ಲ ನಮಗೆ. ಆದರೆ ನಾವು ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾ ಇದ್ದೇವೆ. ಮತ್ತೊಂದು ಬಸ್ ಸ್ಟ್ಯಾಂಡ್ದು ಅರಣ್ಯದವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ.
ಅವರಿಗೆ ಕೇಳಿದರೆ ಆದೇಶ ಕೊಡೋದಿಲ್ಲ, ಇವರು ಕೇಳಿದರೆ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಇನ್ನೂ ಕೂಡ ಆಗಿಲ್ಲ. ಈ ರೀತಿಯಲ್ಲಿ ಅಲ್ಲಿ ಸೋಣಂಗೇರಿ ಮಾತ್ರ ಅಲ್ಲ, ಸಂಪೂರ್ಣ ಗ್ರಾಮದಲ್ಲಿ ಇಂತಹ ಒಂದು ವ್ಯವಸ್ಥೆಗಳು ಕೆಲವೊಂದು ಕಡೆ ಅಸ್ತವ್ಯಸ್ತ ಆಗಿದೆ. ಅದು ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾವು ಪೂರ್ಣ ಬೆಂಬಲವನ್ನು ಕೊಡಲಿಕ್ಕಿದ್ದೇವೆ. ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಮ್ಮಿಂದ ಆದಷ್ಟು ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೇವೆ. ಹಾಗಾಗಿ ಅದನ್ನು ಮಾಡುವಂಥ ಕೆಲಸ ಆಗಬೇಕು ಅಂತ. ಇವತ್ತಿನ ಈ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಇದು ಕಾರ್ಯಕ್ರಮ ಅಲ್ಲ. ಈ ಜಾಲ್ಸೂರನ್ನು ಎಷ್ಟು ಸಂಪದ್ಭರಿತವಾಗಿದೆ, ಇಲ್ಲಿ ಏನು ಮ್ಯಾನ್ ಪವರ್ ಇದೆ, ಏನು ಹ್ಯೂಮನ್ ರಿಸೋರ್ಸ್ ಇದೆ, ಇದನ್ನು ಬಳಕೆ ಮಾಡಿಕೊಂಡು ಈ ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತ ಹೇಳುವುದಕ್ಕೆ ಇದೊಂದು ವೇದಿಕೆ. ಈ ಊರನ್ನು ಒಂದು ಉತ್ತಮ ಊರಾಗಿ ನೀವು ಬೆಳಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸಬೇಕು ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ. ಒಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಒಂದು ಜಾಲ್ಸೂರಿಯ ಒಂದು ಸ್ಟಾಲನ್ನು, ಒಂದು ಇಷ್ಟು ಸಣ್ಣ ಒಂದು ಅಂಗಡಿ ಏನಾದರೂ ಕೊಡಿ. ಏನಿರಬೇಕು ಜನರಿಗೆ ಇವತ್ತಿನ ಅಗತ್ಯ ಏನುಂಟು? ಒಂದು ಕೊರಿಯರ್ ಕೇಳಿದರೆ ಇಲ್ಲಿ ಜಾಲ್ಸೂರಲ್ಲಿ ಕೊರಿಯರ್ ಇಲ್ಲ, ಒಂದು ಕರೆಂಟ್ ಹೋದರೆ ಒಂದು ಜೆರಾಕ್ಸಿಗೆ ಒಂದು ವ್ಯವಸ್ಥೆ ಇಲ್ಲ, ಅದು ಇನ್ನೂ ಇಂಥದ್ದು ಬಹಳಷ್ಟು ಇದ್ದಾವೆ. ಈ ಎಲ್ಲ ಪರಿಹಾರ ನೀವೊಂದು ಮನಸ್ಸು ಮಾಡ. ಹಣ ಖಂಡಿತ ಹೇಳಿದೆ, ಹ್ಯೂಮನ್ ರಿಸೋರ್ಸ್ ಇದೆ, ಮ್ಯಾನ್ ಪವರ್ ಇದೆ, ಇದನ್ನು ಯೂಸ್ ಮಾಡಿಕೊಳ್ಳೋಣ, ಚಂದ ಎತ್ತುವ ಮಾಡುವ. ಅದರ ಜವಾಬ್ದಾರಿಯನ್ನು ಸುದ್ದಿ ಸಂಸ್ಥೆಗಳೇ ವಹಿಸಿಕೊಳ್ಳಬೇಕು. ನಾನು ನನ್ನ ಕಡೆಯಿಂದ ಆಗುವಷ್ಟನ್ನು ಮಾಡಬಹುದು, ಆದರೆ ಎಲ್ಲವನ್ನು ಒಬ್ಬನಿಂದ ನಿಭಾಯಿಸಲಿಕ್ಕೆ ಅಸಾಧ್ಯ ಅದು. ಆದ್ದರಿಂದ ನಿಮ್ಮ ಶ್ರಮ ಸಾರ್ಥಕ ಆಗಲಿ, ಅದರ ಫಲ ನಮ್ಮ ಊರಿನ ಜನಗಳಿಗೆ ಸಿಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಸರ್ಕಾರ ಶಾಲೆಗಳು ಹಳೆಯ ರೂಪದಲ್ಲಿ ಹೋಗುತ್ತೆ. ಅದಕ್ಕೆ ಬೇಕಾಗಿ ನಾವು ಊರವರು ಸೇರಿ ಎಲ್ಲರೂ ಸೇರಿ ಆ ಶಾಲೆಗಳನ್ನು ಒಳ್ಳೆ ರೀತಿಯಲ್ಲಿ ಸ್ಮಾರ್ಟ್ ಆಗಿ ಹೋಗುವ. ಅದು ಹಳೆಯ ಶಾಲೆ, ಅದು ಸರ್ಕಾರ ಶಾಲೆಗೆ ಹೋಗ್ತಾರೆ, ಮುಂದಿನ ಜನರು ಬರುವುದಿಲ್ಲ, ಅಲ್ಲಿ ವಾತಾವರಣ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಸೇರಿ ಶಾಲಾ ಶಿಕ್ಷಣದ ಬಗ್ಗೆ ಯೋಚಿಸಿ ಅದರ ಬಗ್ಗೆ ಆಲೋಚಿಸಿ ನಮ್ಮ ಊರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಕ್ರೀಡಾಕೂಟಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಇಲ್ಲಿ ಜಾಲ್ಸೂರು ಪಂಚಾಯತಿಯಲ್ಲಿ ಕ್ರೀಡಾ ಇದು ಬಹಳ ಕಮ್ಮಿ. ಮೊನ್ನೆ ಒಂದು ವಾರ್ತೆ ನೋಡಿದ್ದೇನೆ, 15 ವರ್ಷದ ಒಬ್ಬ ಯುವಕ IPL ಲೇಲಂ ಮಾಡಿ ಮತ್ತೆ ಬಂದಿದ್ದಾನೆ. ನಮ್ಮೂರಿಂದ ಬಂದರೆ ನಮಗೆ ಎಷ್ಟು ಹೆಮ್ಮೆ. ಕ್ರೀಡೆ ಬಗ್ಗೆ ಎಲ್ಲ ಸಪೋರ್ಟ್ ಕೊಡಿ, ಗ್ರೌಂಡ್ ಏನು ಬೇಕು, ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ಅದರ ಬಗ್ಗೆ ಒಂದು ಮಾಹಿತಿ ನೀಡಿ ಒಳ್ಳೆಯ ಇದನ್ನು ಹೇಳಿ ಇಷ್ಟೇ ಕೊನೆಗೊಳಿಸ್ತೇನೆ. ನನ್ನ ಹೆಸರು ಜಯಲತಾ KR. ಪಾಯಸಮಿ ಪ್ರೌಢಶಾಲೆ ಜಾಲ್ಸೂರಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 1 ವರ್ಷದಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಚಾಲಕರು ಇಲ್ಲಿ ಇದ್ದಾರೆ, ಜಾಕಿ ಸದಾನಂದ ಗೌಡ, ಹಾಗೆ ಅಧ್ಯಕ್ಷರಾಗಿ ಅಡ್ಡದರ್ಕ ದೇವಣ್ಣಗೌಡ, ನಮ್ಮ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು. ಹಾಗೆ ಸುದ್ದಿಯ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮ. ನಾನು ಪ್ರೈಮರಿಯಲ್ಲಿ ಇದ್ದಾಗಲೇ ನಾನು ನಿಮ್ಮನ್ನು ಬಲ್ಲೆ, ಯಾಕೆಂದರೆ ನೀವು ಕೇವಲ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಈಗ ನೀವು ಏನು ಗ್ರಾಮದ ಅಥವಾ ಹಳ್ಳಿಯಿಂದ ದಿಲ್ಲಿಯವರೆಗೆ ಎಂಬಂತ ಹೇಗೆ ಕಾನ್ಸೆಪ್ಟ್ ಇದೆಯೋ ಹಾಗೆ ಅದರ ಅಭಿವೃದ್ಧಿಯತ್ತ ನೀವು ಹೋಗ್ತಾ ಇದ್ದೀರಿ. ಬಹಳ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ಗ್ರಾಮ, ನಮ್ಮ ಹೆಮ್ಮೆ, ಇದು ಯಶಸ್ವಿಯಾಗಲಿ ಅಂತ ನಾನು ತಮ್ಮ ಕೇಳ್ಕೊಳ್ತಾ ಇದ್ದೀನಿ. ನಾವೇನಂತ ಹೇಳಿದರೆ, ತುಂಬ ವರ್ಷದಿಂದ ಸುದ್ದಿ ಪತ್ರಿಕೆಯನ್ನು ಓದ್ತಾ ಇದ್ದೇವೆ. ವಾರದಲ್ಲಿ ಮೊದಲು ನೋಡುವಂಥದ್ದು ಸುದ್ದಿ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳು ಇರುತ್ತವೆ. ಜನನ ಇರ್ತದೆ, ಮರಣ ಇರ್ತದೆ, ಕದ್ದದ್ದು ಇರ್ತದೆ, ಆಕ್ಸಿಡೆಂಟು ಇರ್ತದೆ, ಪ್ರತಿಯೊಂದು ವಿಷಯಗಳು. ಹಾಗೆಯೇ ಮೊದಲೆಲ್ಲ ಡೆತ್ ಆದರೆ ಬೇಗನೆ ಗೊತ್ತಾಗ್ತಿರಲಿಲ್ಲ. ಈಗ ಕೂಡಲೇ 5 ನಿಮಿಷದಲ್ಲಿ ಎಲ್ಲಿ ಡೆತ್ ಆದರೂ ಕೂಡ ಸುದ್ದಿ ನ್ಯೂಸಲ್ಲಿ ಬಂತು. ಯಾವುದರಲ್ಲಿ ಬರೋದಿದ್ರೂ ಸುದ್ದಿ ನ್ಯೂಸಲ್ಲಿ ಬಂದೇ ಬರ್ತದೆ. ಆಗ ಎಲ್ಲ ಊರಿನ ವಿಷಯಗಳನ್ನು ನಾವು ಕೂಡಲೇ ತಿಳ್ಕೊಳ್ತೇವೆ. ಹಾಗೆಯೇ ನಮ್ಮ ಬೇಡಿಕೆಗಳು ಅಂತ ಏನೂ ಇಲ್ಲ. ನಾವು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವವರು. ನಮ್ಮಿಂದ ಏನು ಈ ಅಭಿಯಾನದಲ್ಲಿ ಏನು ನಮ್ಮಿಂದ ಸಹಕಾರ ಆಗಬೇಕೋ ಅದನ್ನು ನಾವು ಖಂಡಿತ ಸಹಕಾರವನ್ನು ನೀಡ್ತೇವೆ. ಆದರೆ ಇದು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ನಮ್ಮ ಎಲ್ಲರ ಸಹಕಾರ ಬೇಕು. ಯಾವುದೇ ಕೆಲಸದಲ್ಲಿಯೂ ಎಲ್ಲರ ಸಹಕಾರ ಇದ್ದರೆ ಮಾತ್ರ ನಾವು ಇಲ್ಲಿ ಅವರು ಕಷ್ಟಪಟ್ಟು ಸಭೆ ಮಾಡಿ ನಮಗೆ ಒಂದಷ್ಟು ಮಾಹಿತಿ ಹೇಳಿದಾಗ ಇದು ಕಾರ್ಯಕ್ರಮ ಅಲ್ಲ. ನಮ್ಮ ಎಲ್ಲರ ಸಹಕಾರ ಮುಖ್ಯ. ಹಾಗೆಯೇ ನಮ್ಮಿಂದ ಏನಾಗಬೇಕೋ ಆ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ನನ್ನ 1-2 ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ನಾನಂದರೆ BSNL ಟವರ್ ಬಗ್ಗೆ ಇಲ್ಲಿ ಗ್ರಾಮದ್ದು ತುಂಬ ಇದು ಮಾಡಿದೆ. ಇವರು ಹರೀಶ್ ಬಂಟಾಳ್ ಅವರು, ವಿನಯ್ ಅಣ್ಣ ಮತ್ತು ಇವರು ಯಶ್ವಿತ್ ಅವರೆಲ್ಲ ಲಾಸ್ಟಿಗೆ ಅಟ್ಲಾಸ್ಟ್ ಅಷ್ಟು ಗಲಾಟೆ ಮಾಡಿದ ಟವರ್ ಆಗಿದೆ. ಅಲ್ಲಿ ಸುದ್ದಿಯವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಗ್ರಾಮ ಪಂಚಾಯತ್ ಮೆಂಬರ್ಸಿಗೆ ಸಹ, ಮತ್ತು ಹಿಂದಿನ ಸಲ ನಳಿನ್ ಕುಮಾರ್ ಕಟೀಲ್ ಅವರು MP ಅವರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ಟವರ್ ಸುದ್ದಿಯವರಿಗೆ ಮೇಯ್ನ್ ಆಗಿ. ಯಾಕಂದರೆ ನೀವು ಎದುರು ಕೊಟ್ಟ ಕಾರಣ ಅಧಿಕಾರಿಗಳು ಸ್ವಲ್ಪ ಬೇಗ ಇದು ಮಾಡಿದ್ದಾರೆ, ತುಂಬ ಇದು ಹೆಲ್ಪ್ ಮಾಡಿದ್ದಾರೆ ಹರೀಶ್ ಬಂಟಾಳ್ ಅವರು. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ.
ನಾನು ಇದು ಸುದ್ದಿಯಲ್ಲಿ ಅವರನ್ನು ಹೇಳಲಿಕ್ಕೆ ನಾನು ಭಾರಿ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಬರೀ ಹಳ್ಳಿ ಮನೆಯಲ್ಲಿ ಇದ್ದವಳು, ನನಗೆಂತ ಅಷ್ಟು ಅಭ್ಯಾಸ ಇಲ್ಲ, ಯಾವ ಫಂಕ್ಷನಿಗೆ ಹೋಗಿ ಯಾವುದಕ್ಕೂ ನನಗೆ ಅಭ್ಯಾಸ ಇಲ್ಲ. ಆದರೆ ನಮ್ಮ ಯಶ್ವಿತ್ ಈ ಶೋಭಾನೆ ಸೊಗಡಲ್ಲಿ ಇವರು ದುರ್ಗಕುಮಾರ್ ನಾಯಕರ ಬಂದ ಮೇಲೆ ನಮಗೆ ಸ್ವಲ್ಪ ಇದಾಯಿತು. ಆಮೇಲೆ ವಿಜಯ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿ ಮಾತಾಡಿ ಎಲ್ಲ ಅಭ್ಯಾಸ ಎಲ್ಲ ಆಗಿದೆ. ಇಲ್ಲದಿದ್ದರೆ ನಮಗೆ ಅಷ್ಟು ಅಭ್ಯಾಸವೇ ಇಲ್ಲ. ನಾವು ಮನೆಯಲ್ಲೇ ಇರುವುದು, ಮನೆಯ ಕೆಲಸವೂ ಆಯಿತು, ನಾವು ಆಯಿತು, ಸಣ್ಣದಿರುವಾಗ ಮಕ್ಕಳಾಯಿತು, ಹಾಗೆ ಮಾಡಿಕೊಂಡಿರ್ತಿದ್ದೆವು. ಈಗ ಮಾತ್ರ ಮನೆಯಲ್ಲಿ ನಾವು ಫಂಕ್ಷನಿಗೆ ಎಲ್ಲ ಕರ್ಕೊಂಡು ಯಶ್ವಿತ್ ನನ್ನನ್ನು ತುಂಬ ಇದು ಮಾಡಿದ. ಶೋಭಾನೆ ಸೊಗಡಲ್ಲಿ ಭಯಂಕರ ಇದೆಲ್ಲ ಆಗಿ ಎಲ್ಲ ಕಡೆ ಹೋಗಿ ಅವರು ಮನೆಗೆ ಹೋಗಿ ಭಾರಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಮನೆಯಲ್ಲಿದ್ದ ಹೆಂಗಸರಿಗೆ ಎಲ್ಲ ಸ್ವಲ್ಪ ಎಬ್ಬಿಸಿದಾಗೆ ಆಗಿದೆ ಅದು. ಅಂದರೆ ಅವರು ಮನೆಯಲ್ಲೇ ಇರೋದು, ಬೇರೆ ಏನಿಲ್ಲ, ಮದುವೆಗೆ ಫಂಕ್ಷನಿಗೆ ಹೋಗೋದು, ಹಾಡುವುದು, ಏನಾದ್ರು ಹೇಳೋದು ಬರೋದು ಅಂಥದ್ದೇ ಇತ್ತು. ಆದರೆ ಸುದ್ದಿಯಲ್ಲಿ ಅದನ್ನು ಅವರು ಗುರುತಿಸಿದ್ರಲ್ಲ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಭಾರಿಯಾಗಿದ್ದೇನೆ. ನನ್ನ ಹೆಸರು ಜೌರಾಬಿ ಅಂತೇಳಿ, ಅಡ್ಕಾರು ಗುಂಡ್ಯಡ್ಕ ಮನೆಯಲ್ಲಿ ಮತ್ತು ನಾನು ಮನೆಯೊಳಗೆ ಸಂಜೀವಿನಿ ಸಂಘದಲ್ಲಿ ಸದಸ್ಯರಾಗಿರೋದು. ನಾನು ಈಗ ಅದರಲ್ಲಿ ನಾನು ಒಂದು ಕೆಲಸ ಮನೆಯಲ್ಲೇ ಮಾಡಲಿಕ್ಕೆ ಶುರುವಾಯಿತು ಸಂಘದಿಂದ. ಇದು ಲೋನ್ ಸಹ ಪಡ್ಕೊಂಡೇನೆ ನಾನು. ಮತ್ತು ಸಿರಿಧಾನ್ಯ ಒಂದು ಮಂಗಳೂರಲ್ಲಿ ಒಂದು ಇದು ಪ್ರೋಗ್ರಾಮ್ ಇತ್ತು ಸಿರಿಧಾನ್ಯದ, ಅದರಲ್ಲಿ ಹೋಗಿ ನಾನೊಂದು ಸರ್ಟಿಫಿಕೇಟ್ ತಗೊಂಡೇನೆ ಫುಡ್ ಮಾಡಿ. ಮತ್ತು ಈಗ ನಾಳ್ದು 7 ತಾರೀಕಿಗೆ ಸಹ ಉಂಟು ನಮ್ಮದೊಂದು ಪ್ರೋಗ್ರಾಮು ಸಿರಿಧಾನ್ಯದ್ದು. ಅದು ಬೇರೆ ಯಾವ ಫುಡ್ ಮಾಡಲಿಕ್ಕಿಲ್ಲ, ಸಿರಿಧಾನ್ಯದ್ದು ಮಾತ್ರ ಒಂದು ಮಾಡಿ ತಗೊಂಡು ಹೋಗಲಿಕ್ಕೆ ಮಂಗಳೂರಲ್ಲಿ ಫಂಕ್ಷನ್. ಮನೆಯಲ್ಲಿ ಎಲ್ಲ ಥರದ್ದು ಆರ್ಡ್ರ್ ಏನು ಬಂತು ಅದೆಲ್ಲ ಮಾಡಿ ನಾನು ಕೊಡ್ತೇನೆ ಮನೆಯಿಂದಲೇ. ಹೊರಗೆ ಹೋಗಿ ಯಾವ ಕೆಲಸ ಮಾಡೋದು ಕಮ್ಮಿ, ಮನೆಯಿಂದ ಒಳಗೆ ಮಾಡಿ ಕೊಡೋದು. ಮತ್ತು ಮತ್ತೆ ಇಷ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಸುದ್ದಿ ಮಾಧ್ಯಮದವರು ಮೊದಲು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸುದ್ದಿ ಅರಿವು ಕೇಂದ್ರ, ಕೃಷಿ ಕೇಂದ್ರ ಸುಳ್ಯ ಇದರ ವತಿಯಿಂದ ಸುದ್ದಿ ಮಾಧ್ಯಮ, ಸುದ್ದಿ ವಾರಪತ್ರಿಕೆಯವರ ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ಅಭಿಯಾನ ಸಭೆಯನ್ನು ಆಯೋಜಿಸಿದ್ದಕ್ಕೆ ಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಮ್ಮ ಊರು ಹೇಗಿರಬೇಕು ಅಂತಂದರೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬೇಕು, ಮತ್ತು ಪ್ರತಿ ಮನೆಗಳಿಗೆ ದಾರಿಯ ವ್ಯವಸ್ಥೆ ಆಗಬೇಕು, ವಿದ್ಯುತ್ ಸಂಪರ್ಕ ಒದಗಿಸಬೇಕು, ಪ್ರತಿ ಮನೆಗೆ ನೀರಿನ ವ್ಯವಸ್ಥೆ ಹೊಂದಿದರೆ ಅವು ಅಭಿವೃದ್ಧಿ ಆಗ್ತಾನೆ. ಅದಕ್ಕೆ ಪೂರಕವಾಗಿ ನಾವು ನಮ್ಮ ಜನಗಳಿಂದ ಸುದ್ದಿ ಮಾಡಿ ಕೃಷಿ ಕೇಂದ್ರ ಮುಖಾಂತರ ಮರ ಗಿಡಗಳನ್ನು ನೆಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಯಾಕೆಂದರೆ ಇನ್ನು ಗಿಡಗಳು ನಾಶ ಆದರೆ ನಮಗೆ ಮಳೆ ಬರುವುದಿಲ್ಲ. ಪೂರಕವಾಗಿ ಗಿಡಗಳಿದ್ದರೆ ನಮಗೆ ಮರಗಿಡಗಳಿದ್ದಾಗ ಮಳೆ ನಮಗೆ ಬರ್ತದೆ, ನಮಗೆ ನೀರಿನ ಸೌಕರ್ಯ ಒದಗಿಸ್ತದೆ. ಪ್ರತಿಯೊಂದು ಜನರು ಆರ್ಥಿಕವಾಗಿ ಬಲಾಢ್ಯರಾಗಬೇಕು. ಪ್ರತಿಯೊಬ್ಬರು ತಮ್ಮ ಸ್ವಂತದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸುಸಜ್ಜಿತವಾದ ಮನೆ ಕಟ್ಟಿಗಳನ್ನು ಮಾಡುವಂತೆ ಸರ್ಕಾರದ ಯೋಜನೆಗಳನ್ನು ಅವರಿಗೆ ಪೂರಕವಾಗಿ ಬೆಂಬಲವಾಗಿ ಮಾಡಬೇಕು. ಹಾಗೆ ನಾವು ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಇಲ್ಲಿಯ ನಾಗರಿಕರು ಸೇವೆ ಮಾಡಿದರೆ ಮಾತ್ರ ಆಗ್ಬೋದು. ನನಗೆ ಸ್ವಂತ ಬಿಟ್ಟು ಸಮಾಜದ ಕೆಲಸವನ್ನು ಮಾಡಿಕೊಂಡು ಹೋದರೆ ಎಲ್ಲ ಪೂರಕವಾಗಿ ಮಾಡಿದರೆ ಮಾತ್ರ ಆಗ್ಬೋದು. ನಿಮಗೆ ಪೂರ್ತಿ ಬೆಂಬಲವನ್ನು ಕೊಡಬೇಕು ನಾವೆಲ್ಲ ಪ್ರತಿಯೊಂದು ವಿಚಾರಕ್ಕೂ ಸಹ. ಇಷ್ಟರಲ್ಲಿ ನನ್ನ ಧನ್ಯವಾದ ಸಮರ್ಪಿಸ್ತೇನೆ. ಸುದ್ದಿ ಬಿಡುಗಡೆ ಪತ್ರಿಕೆಯ ವತಿಯಿಂದ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಜಿ ಅವರೇ ಹಾಗೂ ನಮ್ಮ ಹಿರಿಯರಾದ ಜಾಕೆ ಸದಾನಂದ ಗೌಡ್ರೆ ಹಾಗೂ MS ಭಟ್ರು, ನಿಮ್ಮ ಕಾರ್ಯಕ್ರಮವನ್ನೊಂದು ಆಯೋಜನೆ ಮಾಡುವುದು ಸುದ್ದಿಯ ಡಾಕ್ಟರ್ ಜಿ ಮತ್ತು ಅವರ ಸಂಘಟನೆಗೆ ಅಥವಾ ಅವರ ಇವರಿಗೆ ಇದು ಕಷ್ಟ ಏನಲ್ಲ. ಯಾಕಂದರೆ ಪ್ರತಿ ಸಲವೂ ಅವರು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡೇ ಬಂದಿದ್ದಾರೆ. ಇದು ಕೇವಲ ಅವರಿಗೆ ದುಡ್ಡು ಮಾಡುವಂಥ ಇದಲ್ಲ. ಯಾಕಂದರೆ ದುಡ್ಡು ಮಾಡೋದಾದರೆ ಬೇರೆ ಬೇರೆ ಫೀಲ್ಡಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು. ಸಮಾಜಮುಖಿಯಾಗಿ ಸಮಾಜವು ಜೊತೆಗೆ ಊರು ಯಾವಾಗ ಒಂದು ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂಥ ಸಾಮಾಜಿಕ ಕಳಕಳಿಯನ್ನಿಟ್ಟು
ಅವರು ಪ್ರಾರಂಭ ಮಾಡಿದ್ದೇ ಹಾಗೆ ನಮ್ಮ ಊರನ್ನು ಯಾವ ರೀತಿ ನಾವು ಪರಿಸರವನ್ನು ಹಸಿರಾಗಿ ಇಡಬಹುದು, ಪರಿಸರವನ್ನು ಸ್ವಚ್ಛತೆಯಲ್ಲಿ ಇಡಬಹುದು, ಆ ರೀತಿಯಲ್ಲಿ ನಾವು ಕೂಡ ಜವಾಬ್ದಾರಿಯಲ್ಲಿ ಅದೇ ವಿಷಯವನ್ನು ನಾವು ಇಟ್ಟುಕೊಂಡು ನಮ್ಮ ಕರ್ತವ್ಯ, ನಮ್ಮಿಂದ ಆಗುವಂಥ ಪ್ರಮಾದ, ಉದಾಹರಣೆಗೆ ಸಮಾಜಕ್ಕೆ ಅಥವಾ ಪ್ರಾಕೃತಿಕ ವ್ಯವಸ್ಥೆಗೋ ನಮ್ಮಿಂದ ಆಗದಾಗೆ ನಾವು ನೋಡಿಕೊಂಡು ನಮ್ಮ ಪರಿಸರವನ್ನು ನಾವು ಸ್ವಚ್ಛತೆಯಾಗಿ ಇಟ್ಟು ನಮ್ಮ ಕಾರ್ಯಗಳನ್ನು ನಾವು ಸಫಲತೆ ಮಾಡಿದರೆ ಅದನ್ನು ಇವರಿಗೆ ನಾವು ಮನದಟ್ಟು ಮಾಡಿ ಆ ವಿಚಾರವನ್ನು ಪ್ರಚಾರಕ್ಕೆ ಕೊಟ್ಟರೆ ಮುಂದೆ ಪ್ರಯೋಜನ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಸೇರಿದು ಎಲ್ಲರಿಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಪ್ರತಿಯೊಬ್ಬರಿಗೆ ವಂದಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾವು ಅರಿವು ಎಂಬ ಒಂದು ಪುಸ್ತಕವನ್ನು ಇಲ್ಲಿ ಇಟ್ಟಂತಾಗಿದೆ. ನಮ್ಮ ಗ್ರಾಮದ ಅರಿವು ಇಲ್ಲಿ ಇದೆ. ನಾವೊಂದು ಗ್ರಂಥಾಲಯಕ್ಕೆ ಹೋದರೆ ಅಲ್ಲೂ ಅರಿವು ಎಂಬ ನಾಮದಿಂದ ಈಗ ಗ್ರಂಥಾಲಯವನ್ನು ಗುರುಸ್ತಾ ಇದ್ದಾರೆ. ಇವತ್ತು ನಮ್ಮ ಗ್ರಾಮ ಏನು ಎಂಬ ಅರಿವನ್ನು ಸುದ್ದಿ ಸಂಸ್ಥೆಯವರು ನಮಗೆ ಗುರುತಿಸಿಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಗ್ರಾಮ ಹೇಗಿದೆ, ನಮ್ಮ ಗ್ರಾಮದ ಏನು ಸವಲತ್ತುಗಳಿದೆ, ಇನ್ನೇನು ಬೇಕು ಎಂಬುದನ್ನು ಅರಿವು ಮೂಡಿಸುವಂಥ ವಿಶೇಷ ಒಂದು ಕಾರ್ಯಕ್ರಮ ಇದಾಗಿದೆ. ಒಂದು ಜ್ಞಾನವನ್ನು ನಮಗೆ ನೀಡುವುದಕ್ಕೆ ಈ ಕಾರ್ಯಕ್ರಮ ಪೂರಕವಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಳುವಲ್ಲಿ ಕೆಲವು ವಿಚಾರಗಳು ಬಂತು. ಅದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅದು ನಿಮ್ಮ ಗ್ರಾಮ ಪಂಚಾಯಿತಿ, ನಿಮಗೆ ಏನು ಬೇಕಾಗಿದೆ ಅದರ ನಿಮ್ಮ ಒಂದು ಮನವಿಯನ್ನು ಪಂಚಾಯಿತಿಗೆ ಕೊಟ್ಟಾಗ ಸ್ಪಂದಿಸಲಿಕ್ಕೆ ಎಲ್ಲಿ ಸಾಧ್ಯವ ಅಲ್ಲಿ ಪಂಚಾಯಿತಿ ಸ್ಪಂದಿಸ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗಿ ನಮ್ಮ ವೇದಿಕೆಯಲ್ಲೆಲ್ಲ ನಮಗೆ MS ಭಟ್ರು ನಮ್ಮ ಬೆನ್ನೆಲುಬು. ಯಾಕೆ ಬೆನ್ನೆಲುಬು ಬಂದರೆ ನಾವು ಬಂದಾಗ ಸುಳ್ಯಕ್ಕೆ ಹೋಗುವಾಗ ಯಾವಾಗಲೂ ಇಲ್ಲಿ ಹಿಡಿದು ಹೋಗೋದು. ಪಾರ್ಸೆಲ್ ಏನಾದರೂ ಕಳಿಸಿದ್ರೆ ತಗೊಳ್ಳಿ ಬೇನಕ್ಕೆ ಭಟ್ರಿಗೆ ಫೋನ್ ಮಾಡೋದು. ಮಿಸ್ ಆದರೆ ಬೇನಕ್ಕೆ ಭಟ್ರಿ ನಮಗೊಂದು ಕನೆಕ್ಟ್ ಪಾಯಿಂಟ್. ಅವರ ಕನೆಕ್ಷನ್ ಅಂದರೆ ಜಾಸ್ತಿ ನಮಗೆ ಕನೆಕ್ಷನ್ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ನಾವು ಮಂಗಳೂರಿನ ಐಟಮ್ ತರಿಸ್ಬೇಕಾದ್ರೆ ಜಾಸ್ತಿಗೆ ಕೊಡಬೇಕಂದ್ರೆ ಅಲ್ಲಿ ಬಸ್ಸಿಗೆ ಬೆನಕ ಭಟ್ರಲ್ಲಿ ಕೊಡಿ ಅಂತ. ಯಾಕೆ ಹೇಳ್ತೇನೆ ಅಂದರೆ ಒಂದು ಕನೆಕ್ಟಿಂದ ನಾವು ಅಭಿವೃದ್ಧಿ ಆಗ್ತದೆ, ನಮಗೆ ಬೇಕಾದ ಸರ್ವಿಸ್ ಸಿಗ್ತದೆ. ಜಾಸ್ತಿ ಏನು ಬೇಕಾದ್ರೆ ಬಸ್ಸಲ್ಲಿ ಕಳಿಸಿಕೊಟ್ರೆ ಬೆನಕೊಟ್ಟು ತೆಗೆದಿರ್ತಾರೆ, ಯಾರಿಗೆ ಕೊಡಿ ಅಂತ ಕೊಡ್ತಾರೆ. ಇಷ್ಟೇ ಲಿಂಕ್, ಇಷ್ಟೇ ಒಂದು ಲಿಂಕಿಂದ ಅಭಿವೃದ್ಧಿಗಾಗ್ತದೆ. ನಾವು ಇಡೀ ಜಾಸ್ತಿನವ್ರು ಲಿಂಕ್ ಆದರೆ ಪ್ರತಿಯೊಬ್ಬರೊಬ್ಬರು ಸೇರಿದ್ರು. ಈಗ ನೋಡಿ, ಅವರು ಸಮಸ್ಯೆ ಮಾಡ್ತಾರೆ, ನನಗೆ ಗೊತ್ತಿರಲಿಲ್ಲ. ಅವರು ಸಮಸ್ಯೆ ಮಾಡ್ತಾರೆ, ಯಾರು ಸದಾ ಅಂದರು ಕೇಳಿದ್ರು ಸಮಸ್ಯೆ ಮಾಡ್ತಾರ ಅಂತ. ಅದರ ಅರ್ಥ ಏನು? ಯಾರು ಊರಲ್ಲಿ ಜಾಸ್ತಿ ಏನು ಮಾಡ್ತಾರೆ, ಏನು ಕೃಷಿ ಮಾಡ್ತಾರೆ, ಏನು ಉತ್ಪಾದನೆ ಮಾಡ್ತಾರೆ, ಅದು ಜಾಸ್ತಿನವರಿಗೆ ಮೊದಲು ಗೊತ್ತಿರೋದು. ನಮ್ಮ ಕೆಲಸ ಅದು. ಇವತ್ತು ಮಾಡಿದ್ದನ್ನು ಜಾಸ್ತಿ ಏನುಂಟು ಅದನ್ನು ತೋರಿಸಿದ್ದು ನಾವು. ಜಾಸ್ತಿ ಏನು ಉತ್ಪನ್ನ ಆಗ್ತದೆ, ಯಾರು ಕೃಷಿ ಮಾಡ್ತಾರೆ, ಯಾರು ಉದ್ಯಮ ಇದೆ, ಅದು ಜನರಿಗೆ ಗೊತ್ತಾಗುತ್ತೆ. ಇಲ್ಲಿ ಬಾಳೆ ಎಲೆ ಬೆಳೀತಾರೆ, ಅದು ಇಲ್ಲಿಯವರಿಗೆ ಸಿಗ್ತದೆ. ಇಲ್ಲಿ ಇನ್ನೊಂದು ಉತ್ಪನ್ನ ಆಗ್ತದೆ, ಅಲ್ಲಿಯವರಿಗೆ ಸಿಗಬೇಕು. ತುಪ್ಪ ಯಾರ ಮನೆಯಲ್ಲಿ ಉಂಟು ಮತ್ತು ಅಲ್ಲಿ ಸಿಗ್ಬೇಕು. ಜಾಸ್ತಿನ ಪರಿಸರದ ಜನಗಳಿಗೆ ಅದದ್ದು ಗೊತ್ತಾದ ಕೂಡಲೇ ಜಾಸ್ತಿ ನನಗೆ ಬೇಕು, ಅವರ ಮನೇಲಿ ಸಿಗ್ತದೆ. ಈಗ ಹೋಗು ಸುಳ್ಯಕ್ಕೆ, ಅಲ್ಲಿಂದ ತರೋದು, ಇವ್ರು ತಗೊಂಡೋಗಿ ಸುಳ್ಯ ಕೊಡು, ಇವ್ರು ತಗೊಂಡು ಸುಳ್ಯಕ್ಕೆ ಮಾಡೋದು, ನಾವು ಸುಳ್ಯಕ್ಕಾಗಿ ತರೋದು. ಖರ್ಚು ಎಷ್ಟಾಯಿತು, ಎಲ್ಲರೂ ಮಂಗಳೂರು ಕಳಿಸೋದು, ನಾನು ಮಂಗಳೂರು ತಗೊಳ್ಳೋದು. ಅಂದರೆ ಅಭಿವೃದ್ಧಿ ಆಗೋದು ಹೇಗೆ? ನಮ್ಮ ಸಂಪತ್ತು ನಮಗೆ ಆಗಬೇಕು, ನಮ್ಗೆ ಬೇಕಾದ ವಸ್ತು ಸಿಗಬೇಕು, ಇದು ಅಭಿವೃದ್ಧಿ. ಅಂದರೆ ಎಲ್ಲರ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಹಾಗೆ ಒಂದು ಕಡೆಯಲ್ಲಿ ಇವತ್ತು ಹೆಚ್ಚಿನ ಮಹಿಳೆಯರ ಆಶಾ ಕಾರ್ಯಕರ್ತಿದೆ, ಅವ್ರಿಗೆಲ್ಲರ ಮನೆಯವರ ಪರಿಚಯ ಉಂಟು, ಅವ್ರ ಪ್ರತಿ ಮನೆಯವರ ಪರಿಚಯ ಉಂಟು. ಅಲ್ಲಿ ಹೇಗೆ ಅಂತ ಗೊತ್ತಿದೆ. ಅವರ ಅಭಿವೃದ್ಧಿ ಹೇಗೆ? ಅವ್ರು ಸ್ವಲ್ಪ ಕೃಷಿ ಮಾಡಲಿ, ಸ್ವಲ್ಪ ಉತ್ಪನ್ನ ಮಾಡಲಿ, ಮನೆಯಲ್ಲಿ ಜೇನು ಪೆಟ್ಟಿಗೆ ಇಡಲಿ, ಹೂವಿನ ಗಿಡ ನಡಲಿ, ಸ್ವಲ್ಪ ಏನಾದರೂ ಮಾಡಲಿ. ಏನು ಉದ್ಯಮ ಮಾಡುತ್ತೆ ಅದಕ್ಕೆ ಮಾಹಿತಿಯಿಂದ ಅರಿವಿಕೆ ಅನ್ನೋದು ಮಾಹಿತಿ ಕೊಡ್ತೇವೆ, ಅವ್ರಿಗೆ ತರಬೇತಿ ಕೊಡ್ತೇವೆ, ಬ್ಯಾಂಕ್ ಲೋನ್ ತೆಗೆಸಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ, ನಾವಲ್ಲ ತೆಗೆಸಿಕೊಡ್ತೇವೆ. ಅವ್ರ ಅಭಿವೃದ್ಧಿ ಆಗಲಿ, ಮಾರುಕಟ್ಟೆ ಬೇಕಾದ್ರೆ ಮಾಡಿಕೊಡೋಣ. ನಮ್ಮ ಅಭಿವೃದ್ಧಿ ಅಂದರೆ ಒಬ್ಬರೇ ಅಭಿವೃದ್ಧಿ ಅಲ್ಲ, ಪ್ರತಿಯೊಬ್ಬರ ಅಭಿವೃದ್ಧಿಗೆ ಏನು ಮಾಡಬೇಕು? ಎಲ್ಲರ ಕೋಆಪರೇಷನ್ ಬೇಕು. ರಸ್ತೆ ಬಿಟ್ಟು ಕೊಡಬೇಕು, ಕೆಲವರು ಸ್ವಚ್ಛತೆಗೆ ಅವರು ಪಾಲ್ದಾರ ಇರಬೇಕು, ಅವರು ಗಲೀಜಲ್ಲಿ ಹಾಕಬಾರ್ದು. ಎಲ್ಲ ಊರ ಅಭಿವೃದ್ಧಿ ಅಂದರೆ ನಮ್ಮ ಪರಿಸರ, ಮನೆ ಫಸ್ಟಿಗೆ ಪರಿಸರ, ನಮ್ಮ ಜಾರು, ನಮ್ಮ ಗ್ರಾಮ ಅಭಿವೃದ್ಧಿ, ದೇಶ ಅಭಿವೃದ್ಧಿ. ತುಂಬ ಜನ ಮಾತಾಡ್ತಾರೆ ದೇಶಕ್ಕಾಗಿ ಸೇವೆ. ದೇಶ ಅಂದ್ರೇನು? ಅವರ ಮನಸ್ಸಲ್ಲಿ ಡೆಲ್ಲಿಯಾ ದೇಶ ಅಂದರೆ? ಗಡಿಯಾ? ಅಲ್ಲ. ದೇಶ ನಾವು, ನಮ್ಮ ಊರು, ನಮ್ಮ ಮನೆ, ನಮ್ಮ ಪರಿಸರ ಸರಿ ಇದ್ದರೆ, ಅಲ್ಲಿ ಕಾಯಿಲೆ ಇಲ್ಲದಿದ್ದರೆ, ಅಲ್ಲಿ ಚೆನ್ನಾಗಿದ್ದರೆ ಇದು ದೇಶ. ನಾವು ದೇಶ ಅಂದರೆ ಅಲ್ಲಿಂದ ಪ್ರಾರಂಭ ಮಾಡೋದು. ಸ್ವತಂತ್ರ ನಾವು ದೇಶ ಅಂದರೆ ಇಲ್ಲಿಂದ. ದೇಶ ಆದ್ಯತೆ, ನಮ್ಮ ಊರು ಆದ್ಯತೆ. ದೇಶ ನಮ್ಮ ಪ್ರಥಮ ಅಂತ ತುಂಬ ಆಗ್ತಾರೆ. ನಡೆದು ಊರು ಪ್ರಥಮ, ನಮ್ಮ ಮನೆ ಸರಿಯಾಗಿ, ಮನೆ ಪರಿಸರ. ನೆಕ್ಸ್ಟ್ ನಾವು ಅವನು ಕಷ್ಟದಲ್ಲಿದ್ದಾನೆ, ಕೊರೋನಾ ಟೈಮಲ್ಲಿ ಕೊಟ್ಟಿದ್ದೇವೆ ನಾವು ಆಚೆತೆ ಅವನಿಗೆ ಹೆಲ್ಪ್ ಮಾಡಿ, ಅವನ ಅಭಿವೃದ್ಧಿ ಆಗ್ತಾನೆ. ಮಾರ್ಕೆಟ್ ಮಾಡಿ, ಇದನ್ನಾದರೆ ಜಾಸ್ತಿ ಅಭಿವೃದ್ಧಿ ಆಗ್ತದೆ.
ಜಾಸೂರಿಂದ ಪ್ರಾರಂಭ ಆದ್ದು ನಾನು ಹೇಳಬಲ್ಲೆ, ನೀವು ದಾಖಲೆ ಮಾಡಿದರೆ ದೇಶ ಅಭಿವೃದ್ಧಿ ಆಗ್ತದೆ. ಕೇಳಿ, ಜನ ಜಾಸೂರು ನೋಡಲಿಕ್ಕೆ ಬರ್ತಾರೆ. ಅಲ್ಲಿ ಹೇಗೆ ಜನ ಹೇಗೆ ಮಾಡಿದ್ದಾರೆ, ಹೇಗೆ ಒಗ್ಗಟ್ಟಲ್ಲಿ ಮಾಡಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ, ಅದು ನಾವು ಮಾಡುವಂಥ ಪ್ರಾರಂಭ ಆಗ್ತದೆ. ಈ ಜಾಸೂರಿಂದ ನಾಳೆ ಇನ್ನೊಂದು ಗ್ರಾಮಕ್ಕೆ ಹೋಗ್ತದೆ, ಅಲ್ಲಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತದೆ, ಸುಳ್ಯ ತಾಲೂಕೆ ಆಡ್ತದೆ. ಹಾಗೆ ಇನ್ನೆಲ್ಲ ಕಡೆಯಿಂದ ನೋಡಲಿಕ್ಕೆ ಬರ್ತಾರೆ. ಎಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ, ಒಳ್ಳೆ ಹೆಮ್ಮೆ ಆಗಿದೆ, ಆ ಊರಿಗೆ ಮೊದಲು ಬರ್ತಾರೆ. ಆಗ ನಾನು ಹೇಳೋದು, ಜಾಸೂರು ನಮ್ಮ ಹೆಮ್ಮೆ ಕಾರ್ಯಕ್ರಮ ಇವತ್ತು ಏನಾಗಬೇಕು, ಫಸ್ಟಿಗೆ ನಮ್ಮ ತಾಲೂಕಿಗೆ ಮುಟ್ಟಬೇಕು, ನಮ್ಮ ಜಿಲ್ಲೆಗೆ ಮುಟ್ಟಬೇಕು, ನಮ್ಮ ರಾಜ್ಯಕ್ಕೆ ಪ್ರಥಮ ಆಗಬೇಕು, ನಮ್ಮ ದೇಶಕ್ಕೆ ಪ್ರಥಮ ಆಗಬೇಕು ಅಂತ ಎಲ್ಲ ಚಪ್ಪಾಳೆ ತಟ್ಟಿ ಹೇಳಬೇಕು. ಜಾಸೂರು ನಮ್ಮ ಹೆಮ್ಮೆ, ಎಲ್ಲರಿಗೂ ಒಂದು ಚಪ್ಪಾಳೆ ತಟ್ಟಿ ಹೇಳಬೇಕು. ಜಾಸೂರು ನಮ್ಮ ಹೆಮ್ಮೆ, ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಹೆಮ್ಮೆ ಆಗಬೇಕು, ಕಡೆಗೆ ಜಗತ್ತಿಗೆ ಹೆಮ್ಮೆ ಆಗಬೇಕು ಅಲ್ವಾ. ಆಗ ಜಗತ್ತನ್ನು ನೋಡಲಿಕ್ಕೆ ಬರೋದು ಎಲ್ಲಿಗೆ? ಜಾಸೂರಿಗೆ. ಅದು ನಮ್ಮ ಆಗ ನೀವು ಹೇಳ್ತೀರ ಮಕ್ಕಳು ಇಲ್ಲಿಲ್ಲ, ಮಕ್ಕಳು ಊರಿಂದ ಬರ್ತಾರೆ, ಹೆಮ್ಮೆ ಊರಿಗೆ ಬರೋದಿರ್ತಾರೆ, ಅಲ್ಲಿ ಊರಿನ ಕೇಳೋದಿಲ್ಲ. ನೀವು ಜಾಸೂರವರ, ಯಾಕೆ ಬರೀ ನಿಮ್ಮ ಜಾಸೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡೋದು ಅಂತ ಹೇಳ್ತಾರೆ. ಯಾಕೆ ಹೋಗೋದು ಅಂತ ಯಾರು ಹೇಳಲಿಕ್ಕಿಲ್ಲ. ಹಾಗೆ ನಮ್ಮ ಕುಟುಂಬದವರ ಮಕ್ಕಳೆಲ್ಲ ಪುನಃ ನಮ್ಮ ಊರಿಗೆ ಬಂದು ನಮ್ಮ ಊರಲ್ಲಿ ಉಳಿಲಿಕ್ಕೆ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅವರ ಮನೆಯವರು ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ ನಮ್ಮ ಊರು ಹೆಮ್ಮೆ ಅಂತ ಕಂಡ್ರೆ ಅವರು ಪುನಃ ನಮ್ಮ ಕುಟುಂಬ ಆಗ್ತಾರೆ ಅಂತ ಹೇಳ್ತಾ ಈ ಒಂದು ಯಶಸ್ಸಿಗೆ ಎಲ್ಲರೂ ಭಾಗವಹಿಸಬೇಕು. ಮತ್ತು ಎಲ್ಲರೂ ಕೂಡ ಇವನು ವೆಚ್ಚ ಮಾಡಬೇಕಂದ್ರೆ ಎಲ್ಲರೂ ಫೋನ್ ನಂಬರ್ ಕೊಡಬೇಕು, ನಮಗೆ ಪರವನ್ನ ನಂಬರ್ ಕೊಡಬೇಕು. ಅವರಿಗೆಲ್ಲ ನಾವು ಲಿಂಕ್ ಮಾಡ್ತೀವಿ, ಅಭಿಪ್ರಾಯವನ್ನು ಹಂಚುತ್ತೇವೆ, ಅವರು ಸೇವೆಯಾಗಿ ಮಾಡ್ತೇವೆ. ಒಂದು ಕಮಿಟಿ ಮಾಡ್ತೇವೆ, ಜಾಕಿ ಸದನ ಅಂತಿದ್ರೆ ಒಂದು ಕಮಿಟಿ ಮಾಡಿ ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಒಂದು ಚಿಂತನೆ ಮಾಡಿ ಪ್ರಚಾರ ಕೊಡ್ತೇವೆ. ಫಸ್ಟ್ ಅಭಿವೃದ್ಧಿ ಯಾವುದು, ನೆಕ್ಸ್ಟ್ ಅಭಿವೃದ್ಧಿ ಯಾವುದು, ಹೇಗೆ ಮಾಡ್ಬೋದು ಅದನ್ನು ಊರಿಗೆ ಹಂಚುತ್ತೇವೆ. ಊರಿನವರು ಅಭಿವೃದ್ಧಿ ಮಾಡಬೇಕು. ಜಾಕಿ ಸದನದ್ರು ಅಲ್ಲ, MS ಭಟ್ರು ಅಲ್ಲ, ಅವರು ಹಂಚುತ್ತಾರೆ. ನೀವು ಮಾಡಿ, ನಿಮ್ಮ ಊರಲ್ಲಿ ನೀವು ಮಾಡಿ, ನಿಮ್ಮ ಮನೆಯಲ್ಲಿ ನೀವು ಮಾಡಿ, ಎಲ್ಲರೂ ಮಾಡೋ ಊರಾಯಿತು. ಅದಕ್ಕೆ ಯಾರ ಮೇಲೆ ಭಾರ ಅಲ್ಲ, ಎಲ್ಲರ ಜವಾಬ್ದಾರಿಯನ್ನು ಹೊರುವಂಥ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನೀವೆಲ್ಲರ ಕೈಗೊಜ್ಜೋಡಿಸ್ತೀರಿ. ಮುಂದಿನ ಸಭೆಯಲ್ಲಿ ಇದು ನಿಮ್ಮ ಕಾರ್ಯಕ್ರಮ, ನಾವು ಕೂತು ಕೇಳುವಂಥದ್ದು ಕಾರ್ಯಕ್ರಮ, ನೀವು ಮಾತಾಡೋದು ನಾವು ಕೇಳೋದು, ಹಾಗೆ ಆಗಬೇಕು. ಪ್ರತಿ ವಾರಕ್ಕೊಮ್ಮೆ, ಪ್ರತಿ ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸ್ಟುಡಿಯೋದಲ್ಲಿ ಪ್ರೋಗ್ರಾಮ್ ಮಾಡ್ತೇವೆ. ಪ್ರತಿ ತಿಂಗಳಿಗೊಮ್ಮೆ ಈಗ ಏನಾಯಿತು ತಿಂಗಳಲ್ಲಿ ಅಂತ ಅದನ್ನು ನೀವು ಹೇಳಿದ ಮಾತುಗಳನ್ನು ಹಾಕ್ತೇವೆ, ನೀವು ಮಾತಾಡಿದ ಹಾಕ್ತೇವೆ, ಎಲ್ಲರೂ ಮಾತಾಡ್ತೇವೆ. ಏನಾಯಿತು ಅಂತ ಕೇಳ್ತೇವೆ. ಯಾರೊಟ್ಟಿಗೆ ನಿಮ್ಮನ್ನು ಬಿಡೋದಿಲ್ಲ. ಈಗ ನಿಮ್ಮ ರೆಕಾರ್ಡ್ ಉಂಟು, ಅಲ್ಲಿ ಅವ್ರ ರೆಕಾರ್ಡ್ ಉಂಟು, ಅದನ್ನು ಹಾಕ್ತೇವೆ. ನೋಡಿ, ಜಾಸೂರು ಹೀಗೆ ಹೀಗೇನಾಯಿತು, ಅಲ್ಲಿ ಇದರ ಶಾಲೆಯ ಮುಖ್ಯಸ್ಥರು ಇದು ಅಡ್ಮಿಟ್ ಟೀಚರ್ ಮಾತಾಡಿದಿರಿ ಅಲ್ವಾ, ನಿಮ್ಮ ಮಾತು ಸಹ ಬರ್ತದೆ, ಎಲ್ಲವನ್ನ ಆಗ್ತದೆ. ಹಾಗೆ ಇವತ್ತಿಂದ ಪ್ರಾರಂಭ ನಿಮ್ಮ ಮಾತನ್ನು ಪ್ರಚಾರ ಮಾಡೋದು. ಇನ್ನು ಗ್ರಾಮಕ್ಕೆ ಹಳ್ಳಿಯಲ್ಲಿ ಹೋಗ್ತೇವೆ, ಒಳಗೆ ಅಲ್ಲಿ ಪುನಃ ಕೇಳ್ತೇವೆ, ಅವರ ಒಪಿನಿಯನ್ ಕೇಳ್ತೇವೆ, ಅವ್ರದ್ದು ಕೂಡ ಪ್ರಚಾರ ಮಾಡ್ತೇವೆ. ಜಾಸೂರಿನವರಿಗೆ ಕೊಡೋದು, ನಿಮ್ಮ ಮಾತ್ರ ಜಾಸೂರಿನವರಿಗೆ ಕೊಡೋದು. ಜಾಸೂರು ಅಭಿವೃದ್ಧಿಗಲ್ಲ, ಬೇರೂರ ಅಭಿವೃದ್ಧಿಯ ನಾವು ಅಲ್ವಾ, ಜಾಸೂರು ಅಭಿವೃದ್ಧಿ ಅಲ್ಲ, ಹೌದು. ಹಾಗೆ ಪುನಃ ಎಲ್ಲರಿಗೂ ಪುನಃ ನನ್ನ ವಂದನೆಗಳು. ನೀವೆಲ್ಲ ಸೇರಿದ್ದಕ್ಕೆ ನನ್ನ ಕೃತಜ್ಞತೆಗಳು ಕೊಡ್ತೇನೆ. ಇನ್ನು ನಮ್ಮ ಕೊನೆ ಕಾರ್ಯಕ್ರಮ ವಂದನಾರ್ಪಣೆ. ಅಧ್ಯಕ್ಷತೆ ವಹಿಸಿ ಇಲ್ಲಿ ಒಂದು ಮಾಹಿತಿ ನೀಡಿದ ನಮ್ಮ ಸಂಸ್ಥೆಯ ಮಾಲಕರಾದ ಡಾಕ್ಟರ್ UP ಶಿವಾನಂದ ಸರ್, ನಿಮಗೆ ಕೃತಜ್ಞತೆಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ತಿರುಮಲೇಶ್ವರಿ ಅವರಿಗೆ, ಸೊಸೈಟಿ ಉಪಾಧ್ಯಕ್ಷರಾದ ನಮ್ಮ ಕರುಣಾಕರ್ ರೈ ಅವರಿಗೆ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ ಪಯಸ್ವಿನಿ ಪ್ರೌಢಶಾಲೆಯ ಸಂಚಾಲಕರಾದ ಜಾಕೆ ಸದಾನಂದ ಗೌಡರಿಗೆ, ಅದೇ ರೀತಿ ನಮ್ಮ ಪತ್ರಿಕೆಯ ಹಿರಿಯ ವಿತರಕರಾದ MS ಭಟ್ ಬೆನಕ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರವರ ಅಭಿಪ್ರಾಯವನ್ನು ತಿಳಿಸಿದ ಎಲ್ಲ ಜಾಲ್ಸೂರು ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.